ಇಲ್ಲಿ ಶಿಕ್ಷಕರು ಆ ರೀತಿ ಮಾಡ್ತಾ ಇದ್ದಾರೆ ಅಂತಂದಲ್ಲ, ಮಾಡದೇ ಇದ್ರೆ ಸಾಕಷ್ಟು ಒಳ್ಳೇದು, ಅಥವಾ ಮಾಡದೇ ಇದ್ರೆ ನಮಗೆ ಬಹಳ ಖುಷಿ ಆಗ್ತದೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಸಾಕಷ್ಟು ಬಾರಿ ಏನಾಗುತ್ತೆ, ಕೆಲವು ಶಾಲೆಗಳಲ್ಲಿ ಕೆಲವು ಟೀಚರ್ಸು ಎಲ್ಲೋ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಯಾರೋ ಒಬ್ಬರು ಬ್ರೈಟ್ ಸ್ಟೂಡೆಂಟ್ ಇದ್ದಾರೆ ಅಂತಂದ್ರೆ ಸ್ವಲ್ಪ ಅವ್ರಿಗೆ ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು, ಅಥವಾ ಯಾರೋ ಅಷ್ಟು ಚೆನ್ನಾಗಿ ಓದ್ತಿಲ್ಲದೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಅಂತಂದ್ರೆ ಅವ್ರನ್ನೆಲ್ಲೋ ಸ್ವಲ್ಪ ಸೈಡಿಂಗ್ ಮಾಡ್ತಕ್ಕಂಥದ್ದು ಅಥವಾ ಮರೆ ಮಾಚತಕ್ಕಂಥದ್ದು, ಈ ರೀತಿ ಎಲ್ಲೋ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಆಗ್ತಕ್ಕಂಥ ಕೆಲವು ಚಾನ್ಸಸ್ ಇರುತ್ತೆ. ಅದರಿಂದ ಎಸ್ಪೆಷಲಿ ಟೀನೇಜ್ನಲ್ಲಿ ಇರ್ತಕ್ಕಂಥ ಮಕ್ಕಳ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಆಗ್ತವೆ. ಕೆಲವೊಂದು ಬಾರಿ ಅಕಾಡೆಮಿಕಲ್ಲಿ ಅವರು ಅಷ್ಟು ಸ್ಮಾರ್ಟ್ ಇಲ್ಲದೆ ಇರ್ಬೋದು, ಬಟ್ ಬೇರೆ ಒಂದು ಕೆಲವು ಎಬಿಲಿಟೀಸ್ ಇರ್ತದೆ. ನಾನು ಕೂಡ ನನ್ನ ಶಾಲೆಯ ದಿನಗಳಲ್ಲಿ ಐ ವಾಸ್ ವೆರಿ ಆವರೇಜ್ ಸ್ಟೂಡೆಂಟ್, 60-70% ತೆಗಿತಕ್ಕಂಥ ವಿದ್ಯಾರ್ಥಿಯಾಗಿ. ಬಟ್ ವಿ ಹ್ಯಾಡ್ ಸಮ್ ಅದರ್ ಟ್ಯಾಲೆಂಟ್. ಅದನ್ನು ನಮ್ಮ ಶಿಕ್ಷಕರು ಕೂಡ ಅದನ್ನು ಐಡೆಂಟಿಫೈ ಮಾಡಿದ್ರು. ಇಲ್ಲ, ಈ ಸ್ಕೀಮಲ್ಲಿ ಅಥವಾ ಈ ಒಂದು ಚಾನಲ್ನಲ್ಲಿ ನೀವು ಓದ್ತು ಅಂತಂದರೆ, ಅಥವಾ ಈ ಒಂದು ಚಾನಲ್ನಲ್ಲಿ ಹೋಯ್ತು ಅಂತಂದರೆ ಇಟ್ ವಿಲ್ ಬಿ ವೆರಿ ಗುಡ್ ಅಂತಂದು ನಮ್ಮನ್ನು ಕೂಡ ತಡ್ತಕ್ಕಂಥ ಕೆಲಸಗಳು ಕೂಡ ಅವರು ಮಾಡಿದ್ದಾರೆ. ಐ ಆಮ್ ಶ್ಯೂರ್ MBSನಲ್ಲಿ ಭಾಳಷ್ಟು ಒಳ್ಳೆಯ ಟೀಚರ್ಸ್ ಇದ್ದೀರಿ ತಾವೆಲ್ಲರೂ ಕೂಡ. ತಮ್ಮ ಪಾತ್ರ ಸಹಬಾಳ್ವೆ ಕೂಡ ಒಂದು ಪ್ರಮುಖವಾದ ಹಂತ. ನೀವು ಆ ಸಹಬಾಳ್ವೆಯನ್ನು ಕಲಿತು ಉತ್ತಮ ನಾಗರಿಕರಾಗಿ ಬೆಳೀಬೇಕು ಅನ್ನೋದು ಎಲ್ಲರ ಆಶಯ. ಇವಾಗ ನಾನು ನೋಡ್ತಾ ಇರ್ತೀನಿ, ನಮ್ಮ ಇಲ್ಲಿ ಮಹಾವೀರ ಸರ್ಕಲಲ್ಲಿ ನೀವುಗಳು ಸ್ಕೂಲ್ ಬಿಟ್ಟ ತಕ್ಷಣ ಮಧ್ಯೆ ಎಲ್ಲೆಲ್ಲಾದ್ರೂ ಅಲ್ಲಿ ರೋಡ್ ಕ್ರಾಸ್ ಮಾಡ್ತಾ ಇರ್ತೀರಾ, ಯಾರ ಜೊತೆಗೂ ಮಾತಾಡ್ಕೊಂಡು ರೋಡ್ ಕ್ರಾಸ್ ಮಾಡ್ತಾ ಇರ್ತೀರಾ. ಯಾವ ವೆಹಿಕಲ್ ಬರ್ತಾ ಇದೆ ಅಂತ ನೋಡಲ್ಲ, ಆ ಕಡೆ ಬರ್ತಿದ್ಯಾ ಈ ಕಡೆ ಬರ್ತಿದ್ಯಾ ನೋಡಲ್ಲ. ಅದೆಲ್ಲ ತಪ್ಪು. ನೀವು ವಿದ್ಯಾಭ್ಯಾಸ ಅಂದರೆ ಅದು ಒಂದು ರೋಡ್ ಕ್ರಾಸ್ ಮಾಡೋದು ಹೇಗೆ ಅನ್ನೋದು ಕೂಡ ನೀವು ತಿಳ್ಕೊಬೇಕು. ಅದು ಎಲ್ಲಿ ಒಂದು ಝೀಬ್ರಾ ಕ್ರಾಸ್ ಅಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟ್ರೈಪ್ಸ್ ಹಾಕಿರ್ತಾರಲ್ಲ, ಅಲ್ಲಿ ಮಾತ್ರ ನೀವು ಕ್ರಾಸ್ ಮಾಡಬೇಕು. ನಿಮ್ಮ ವಿದ್ಯಾಭ್ಯಾಸದ ಒಂದು ಗುರಿ ನಿಮಗೆ ಅಲ್ಲಿಂದಲೂ ಶುರುವಾಗಬೇಕು. ಎಲ್ಲಿ ರೋಡ್ ಕ್ರಾಸ್ ಮಾಡಬೇಕು, ಹೇಗೆ ಕ್ರಾಸ್ ಮಾಡಬೇಕು, ಯಾವಾಗ ಮಾಡಬೇಕು, ನನಗೆ ರೆಡ್ ಲೈಟ್ ಇದೆಯಾ ಗ್ರೀನ್ ಲೈಟ್ ಇದೆಯಾ ಅಂತ ನೋಡೋದ್ರಿಂದ ಹಿಡಿದು ನಾಗರಿಕರಾಗಿ ಸಹಬಾಳ್ವೆಯಿಂದ ಎಲ್ಲರ ಜೊತೆಗೆ ಸೌಹಾರ್ದಯುತವಾಗಿ ಜೀವನ ಮಾಡುವ ಒಂದು ಕಲೆಯನ್ನು ನೀವು ಇಲ್ಲಿಂದಲೇ ಕಲ್ತ್ಕೊಂಡ್ಬಂದರೆ ನೀವು ಉತ್ತಮ ನಾಗರಿಕರಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ನಿಮ್ಮೆಲ್ಲರಿಗೂ ಉತ್ತಮ ಶಿಕ್ಷಣವನ್ನು ಉತ್ತಮ ಶಿಕ್ಷಣ ದೊರೆತು ನೀವೆಲ್ಲ ಜವಾಬ್ದಾರಿಯುತ ಪ್ರಜ್ಞಾವಂತ ನಾಗರಿಕರಾಗಿ ರೂಪುಗೊಂಡು ಈ ಶಾಲೆಗೆ, ನಿಮ್ಮ ತಂದೆ ತಾಯಿಗೆ, ಈ ದೇಶಕ್ಕೆ ಕೀರ್ತಿ ತರುವಂತಾಗಲಿ ಅಂತ ಹಾರೈಸ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.